ಅದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸುಪ್ರಸಿದ್ಧ ದೇವಸ್ಥಾನ. ಬ್ರಿಟಿಷರ ಕಾಲದಲ್ಲಿ ದಾಳಿಗೆ ತುತ್ತಾಗಿ ಅವನತಿಯ ಹಾದಿ ತಲುಪಿತ್ತು. ಸಾವಿರಾರು ಭಕ್ತರ ಬೇಡಿಕೆ ಈಡೇರಿಸಿ ಕಣ್ಮೆರೆಯಾಗಿದ್ದ ದೇವ ಸಾನ್ನಿಧ್ಯ ಈಗ ಮತ್ತೆ ಪ್ರತ್ಯಕ್ಷವಾಗಿದೆ. ಈ ದುರ್ಗಾ ಮಾತೆಗೆ ಭಕ್ತರು ಧಾರ್ಮಿಕ ಕಾರ್ಯಗಳನ್ನು ನಡೆಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಅಂದಹಾಗೆ ಕಣ್ಮರೆಯಾಗಿ ಮತ್ತೆ ಪ್ರತ್ಯಕ್ಷವಾಗಿರೋ ದೇವಸ್ಥಾನ ಎಲ್ಲಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಬಂಟ್ವಾಳ ತಾಲೂಕಿನ ಕೊಳ್ಳಾಡು ಹಾಗೂ ಬೋಳಂತೂರು ಎರಡು ಗ್ರಾಮಗಳಿಗೆ ತಾಗಿಕೊಂಡಿರುವ ಕ್ಷೇತ್ರ. ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷೇತ್ರ ಕಣ್ಮರೆಯಾಗಿತ್ತು. ಈ ಹಿಂದೆ ಟಿಪ್ಪು ಸುಲ್ತಾನ ಕೂಡ ಈ ಭಾಗಕ್ಕೆ ಬಂದಿದ್ದ ಎನ್ನಲಾಗುತ್ತಿದೆ. ಹಲವು ರೀತಿಯಲ್ಲಿ ಪ್ರಸಿದ್ಧಿ ಪಡೆದಿದ್ದ ಈ ಕ್ಷೇತ್ರದಲ್ಲಿ ಆಗಿನ ಕಾಲದಲ್ಲಿ ಭಕ್ತರ ಬೇಡಿಕೆಗಳು ಈಡೇರುತ್ತಿದ್ದವು. ಬಳಿಕ ಕ್ಷೇತ್ರ ಕಣ್ಮರೆಯಾಗಿದ್ದರಿಂದ ಧಾರ್ಮಿಕ ವಿಧಿವಿಧಾನಗಳು ಕೂಡ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ಸಾವಿರಾರು ವರ್ಷಗಳಿಂದ ಬಲ್ಲಾಳ ಅರಸು ಮನೆತನದವರಿಂದ ಆರಾಧಿಸಲ್ಪಟ್ಟ ಈ ಕ್ಷೇತ್ರದ ಮಹಿಮೆಯು ದೂರ ದೂರಿಗೆ ಪಸರಿಸಿತ್ತು. ಅಂದಿನ ಕಾಲದಲ್ಲಿ ಸಾವಿರಾರು ಭಕ್ತರು ಈ ಕ್ಷೇತ್ರವನ್ನ ಸಂದರ್ಶಿಸಿ ಸೇವೆಯನ್ನ ಸಲ್ಲಿಸಿ ತಮ್ಮ ಸಕಲ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳುತ್ತಿದ್ರು. ಈ ಕ್ಷೇತ್ರವು ಕಂಕಣ ಭಾಗ್ಯ ಹಾಗೂ ಸಂತಾನ ಭಾಗ್ಯಕ್ಕೆ ಹೆಸರುವಾಸಿಯಾಗಿತ್ತು ಎಂಬ ಮಾತಿದೆ. ವರ್ಷಗಳ ಹಿಂದೆ ಈ ಕ್ಷೇತ್ರದ ಸುತ್ತಮುತ್ತಲಿನಲ್ಲಿ ವಾಸ ಮಾಡುವ ಜನರಿಗೆ ಚಿನ್ನದ ನಾಣ್ಯಗಳು ದೊರೆತ ಬಗ್ಗೆ ಪ್ರತೀತಿ ಇದೆ. ಇನ್ನು ಕೆಲವು ಮಂದಿ ಅದನ್ನ ಬಂಗಾರ ಮಾಡಿ ಕಿವಿಯೋಲೆಯಾಗಿ ಬಳಸುತ್ತಿದ್ರು. ಇಲ್ಲಿ ಯಾವುದೇ ಪೂಜೆ ಕಾರ್ಯಗಳು ನಡೆಸದ ಕಾರಣ ಕಾಲಕ್ರಮೇಣ ಅದರ ಪರಿಣಾಮ ಹೆಚ್ಚಾಗಿ ಬಂಗಾರ ಬಳಸಿದವರ ಕಿವಿ ಕರಗಿ ಹೋಗಿ ಇಲ್ಲಿಯ ಕ್ಷೇತ್ರದ ಮಹಿಮೆಯನ್ನ ತೋರಿಸಿದೆ ಎನ್ನುತ್ತಾರೆ ಹಿರಿಯರು. ದೇವ ಸಾನ್ನಿಧ್ಯ ಇರುವ ಬಗ್ಗೆ ಪತ್ತೆಯಾದ ಕುರುಹುಗಳೇ ಇದಕ್ಕೆ ಸಾಕ್ಷಿಯಾಗಿದೆ. ಯಾವುದಾದ್ರೂ ಪುರಾತನವಾಗಿ ಆರಾಧನೆ ಮಾಡಿಕೊಂಡು ಬಂದಂತಹ ಕ್ಷೇತ್ರ ಎಲ್ಲಿಯಾದರೂ ಅಂತಹ ಸಾನ್ನಿಧ್ಯ ಇದೆ ಅಂತ ನಮಗೆ ಗೊತ್ತಾದದ್ದಿದ್ರೆ ಅದರ ಜೀರ್ಣೋದ್ಧಾರದಲ್ಲಿ ನಾವು ತೊಡಗಿಸಿಕೊಂಡೆವು ಅಂತಾದರೆ ಪ್ರಾಪ್ನೋತಿ ದ್ವಿಗುಣಂ ಫಲಂ ಅಂತ ಎರಡು ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದಂತಹ ಫಲ ಬರ್ತದೆ ಅಂತ ಶಾಸ್ತ್ರದಲ್ಲಿರುವಂಥದ್ದು. ಅದು ಪುರಾಣದ ಮಾತದು. ಅಂಥದ್ರಲ್ಲಿ ಕಳೆದ ಕೆಲವು ಸಮಯದ ಹಿಂದೆ ಇಲ್ಲಿ ಒಂದು ದೇವತಾ ಸಾನ್ನಿಧ್ಯ ಇದ್ದದ್ದು ಇಲ್ಲಿ ಕೆಲವು ಕುರುಹಗಳ ಮುಖಾಂತರ ಜನರಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗಲೂ ನಮಗೆ ಅದರ ಮುಖಾಂತರವಾಗಿ ಕ್ಷೇತ್ರದ ಸಮೀಪ ಇರುವ ಚಿಕ್ಕದಾದ ಹೊಳೆಯಲ್ಲಿ ಮೊಸಳೆಗಳು ವಾಸ ಮಾಡುತ್ತಿತ್ತು ಅಂತಾರೆ ಸ್ಥಳೀಯರು. ಜನರು ಅನುಭವಿಸಿದ ಸಮಸ್ಯೆ ಹಾಗೂ ಕುರುಹುಗಳು ಪತ್ತೆಯಾಗಿದ್ದರಿಂದ ಊರಿನ ಮುಖಂಡರು ಅಷ್ಟಮಂಗಳ ಪ್ರಶ್ನೆಯನ್ನ ಇರಿಸಿದ್ರು. ಆಗ ಕೆಲವೊಂದು ವಿಚಾರಗಳು ಅಸ್ಪಷ್ಟವಾಗಿದ್ದರಿಂದ ಖ್ಯಾತ ಜ್ಯೋತಿಷ್ಯರಾದ ಶ್ರೀ ಚೇಕೋಡು ಸುಬ್ರಹ್ಮಣ್ಯ ಭಟ್ ಅವರ ನೇತೃತ್ವದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನ ಪುನರ್ ವಿಮರ್ಶಿಸಲಾಯಿತು. ಆಗ ದುರ್ಗೆಯೇ ಈ ಕ್ಷೇತ್ರದ ಪ್ರಧಾನ ಸಾನ್ನಿಧ್ಯ ಎಂದು ಕಂಡುಬಂದ ಪ್ರಕಾರ ಈ ಕ್ಷೇತ್ರವು ಶ್ರೀ ಸೂರ್ಯಲಿಂಗೇಶ್ವರ ದೇವಸ್ಥಾನದ ಬದಲು ಶ್ರೀ ಬೈಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಎಂದು ಪುನರ್ ನಾಮಾಂಕಿತಗೊಳಿಸಬೇಕಾಗಿ ಕಂಡುಬಂದಿದೆ. ಹಾಗೂ ಕ್ಷೇತ್ರದ ಪರಿವಾರ ದೇವರಾಗಿ ಶ್ರೀ ಗಣಪತಿ ದೇವರು, ನಾಗದೇವರು ಹಾಗೂ ಶ್ರೀ ಕುರಿಯಾಡಿತ್ತಾಯ ಪರಿವಾರ ದೈವಗಳು ಈ ಕ್ಷೇತ್ರದ ದೈವ ಸಾನ್ನಿಧ್ಯವೆಂದು ಕಂಡುಬಂದಿದೆ. ಇದಕ್ಕೆ ಪೂರಕವಾಗಿ ವರ್ಷದ ಹಿಂದೆ ಇಲ್ಲಿ ನಾಗದೇವರ ಪ್ರತಿಷ್ಠೆಯಾಗಿ ಪೂಜೆ ಅಭಿಷೇಕಗಳು ನಡೆಯುತ್ತಿದೆ. ಫೆಬ್ರವರಿ 12ನೇ ತಾರೀಕು ಈ ನಾಗನ ಪ್ರತಿಷ್ಠಾ ವರ್ಧಂತದ ದಿನ ಇನ್ನಿತಾನೆ ಈ ನಾಲ್ವರ್ದ ಜನಕ್ಕೂ ಸೇರಿದು ಇನ್ನು ಯಾಪನ ಚಿತ್ರಣ ಕಾರ್ಯಕ್ರಮ ಇಂಥ ಹಿನ್ನೆಲೆ ಪಣೀರ ಪಂಡ ಮಸ್ತು ದಯದ ಪಂಡ ಎಷ್ಟೋ ವರ್ಷದಿಂಚಿ ಈ ಪರಿಸರದ ಜನಕ್ಕಳು ನಾನಾ ರೀತಿಯಾದ ಕಷ್ಟ ಹೊಡಿತಿದ್ದು ಐತ ಬಗ್ಗೆ ಐತ ನಮ್ಮ ಚಿಂತನೆ ಮಾಡ್ಕೊಂಡಾಗ ಊರದಕ್ಕೂ ಮಾತ್ರ ಸೇರಿಕೊಂಡು ಅಷ್ಟಮಂಗಲ ಚಿಂತನೆ ಮಾಡ್ಕೊಡು. ಈ ಚಿಂತನೆ ಪ್ರಕಾರ ಕೆಲವೊಂದು ಸಾನ್ನಿಧ್ಯಗಳು ಬತ್ತು ಉಳ್ಳಾಗಂಡ ನಂಗೆ ಲೆಕ್ಕದ ಹೋಗಿದ್ದು ಅವತ್ತನ್ನೊಂದು ಸಾವಿರಾರು ವರ್ಷದ ಇತಿಹಾಸ ಇತ್ತು. ನಾವು ಕಾಲಗರ್ಭದಲ್ಲಿ ಸಾನ್ನಿಧ್ಯೋಪಾದಿಗಳು ಹುದುಗಿ ಹೋಗಿತ್ತು. ಸದ್ಯ ಶ್ರೀ ಕ್ಷೇತ್ರದಲ್ಲಿ ಕೆಲವೊಂದು ಕುರುಹು ಮತ್ತು ಕಾರಣಿಕಗಳು ಕಂಡು ಬಂದಿರುತ್ತೆ. ಪ್ರಸ್ತುತ ಊರ 10 ಸಮಸ್ತರು ಹಾಗೂ ಭಕ್ತಾಭಿಮಾನಿಗಳು ಸೇರಿ
ಕ್ಷೇತ್ರದ ಜೀರ್ಣೋದ್ಧಾರವನ್ನ ಸರ್ವರ ಸಹಕಾರದಿಂದ ನಡೆಸಲು ತೀರ್ಮಾನಿಸಿದ್ದಾರೆ. ಅದರಂತೆ ಈಗಾಗಲೇ ಪ್ರತಿಷ್ಠೆಗೊಂಡಿರುವ ನಾಗದೇವರಿಗೆ ವಿಶಿಷ್ಟ ಪೂಜೆಗಳು ನಡೆಸಲಾಗುತ್ತಿದೆ. 4 ವರ್ಷದ ಅವಧಿಯಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನ ಮುಗಿಸುವ ಯೋಜನೆಯನ್ನ ಮುಖಂಡರು ಇಟ್ಟುಕೊಂಡಿದ್ದು, ಮಳೆಗಾಲ ಮುಗಿದೊಡನೆ ಶಿಲಾನ್ಯಾಸ ಕಾರ್ಯ ನೆರವೇರಲಿದೆ. ಮೊಹಮ್ಮದ್ ಅಲಿ, ಮುಕ್ತ ಟಿವಿ.